ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ದು ಏನು ಪ್ಲ್ಯಾನ್ ಅಂತಂದರೆ 27 ಫೀಟ್ ನಮ್ಮದು ಈಸ್ಟ್ ಫೇಸಿಂಗ್ ಪೂರ್ವ ದಿಕ್ಕಿನ ಧ್ವಜ ಇದು ಮನೆ ಪ್ಲ್ಯಾನ್ ಆಗಿರ್ತೈತಿ. ಇದ್ರದ್ದು ಮನೆ ಪ್ಲ್ಯಾನ್ ಯಾವ ರೀತಿ ಇರ್ತೈತೆ ಅಂದರೆ ಕೆಳಗಡೆ ನಮ್ಮದು ಗ್ರೌಂಡ್ ಫ್ಲೋರ್. ಸೊ ನಾವು ನೆಕ್ಸ್ಟ್ ಇದಕ್ಕೆ ಸ್ಟೇರ್ ಕೇಸಿನ ಮನೆಯಿಂದ ಹೊರಗಡೆ ಕೊಟ್ಟಿರ್ತೀವಿ. ಇದ್ರ ಮೇಲ್ಗಡೆ ನಾವು ಒಂದು ಬೆಡ್ರೂಮ್ ಮನೆ ರೂಮ್ನ ಮಾಡಿರ್ತೀವಿ. ಸೊ ಯಾವ ರೀತಿ ಇದ್ರೊಳಗೆ ಮಾಡಿರ್ತೀವಿ ಅನ್ನೋದು ಕಂಪ್ಲೀಟಾಗಿ ನೋಡೋಣ. ಫಸ್ಟ್ ನಾನು ಇಲ್ಲೇ 2D ಒಳಗೆ ರೂಮ್ ಸೈಜಸ್ ಎಷ್ಟೆಷ್ಟು ಐತೆ ಅನ್ನೋದು ಹೇಳ್ತೀನಿ. ಆಮೇಲೆ 3D ಒಳಗೆ ಆ ರೂಮ್ ಸೈಜು ಯಾವ ರೀತಿ ನಮ್ಗೆ 3D ಒಳಗೆ ಕಾಣ್ತೈತಿ ಅನ್ನೋದನ್ನು ತೋರಿಸ್ತೀನಿ. ಸೊ ಇಲ್ಲಿ ನಾವು ಫಸ್ಟ್ ಝೂಮ್ ಮಾಡತ್ತೀನಿ. ಇಲ್ಲೇ ನಮ್ಮದು ಲಿವಿಂಗ್ ರೂಮ್ ಸೈಜ್ ಇಲ್ಲೇ ನಮ್ಮದು ನೋಡ್ಬೋದು. ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಇಲ್ಲೇ ಮೇನ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಅಲ್ಲಿಂದ ಒಳಗಡೆ ಬಂದರೆ ಲಿವಿಂಗ್ ರೂಮ್ ಸೈಜ್ 14 ನಮ್ಮದು ಐತಿ. ನಮ್ಮದು ಲಿವಿಂಗ್ ರೂಮ್ ಸೈಜ್ ಮಿನಿಮಮ್ ಎಷ್ಟು ಇರ್ಬೇಕಂದ್ರೆ ಒಂದು ಸೈಡ್ 10 ಇರಬೇಕು. ಆಮೇಲೆ ಇನ್ನೊಂದು ಸೈಡ್ ಮಿನಿಮಮ್ 13 ಫೀಟ್ ಆದರೂ ನಮಗೆ ಸಿಗಬೇಕು. ಸೊ ಅವಾಗ ಏನಾಗ್ತೈತೆ ಅಂದರೆ ನಮ್ಮದು ಲಿವಿಂಗ್ ರೂಮ್ ಕರೆಕ್ಟಾಗಿ ಒಂದು ಮಿನಿಮಲ್ ಸೈಜ್ ಒಳಗೆ ಇರುತ್ತೆ. ಸೊ ಇಲ್ಲೇ ನಮ್ಮದು ಎಷ್ಟೈತೆ ಅಂದರೆ 14 ಫೀಟ್ ಐತಿ. ಸೊ ಇದು ನಮ್ಮದು ಭಾಳ ಸ್ಪೇಷಿಯಸ್ ಆದಂಥ ಲಿವಿಂಗ್ ರೂಮ್ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಅದೇ ರೀತಿ ಇಲ್ಲೇ ಕಿಚನ್ ನೋಡ್ಬೋದು. ಕಿಚನ್ ಸೈಜ್ ಕೂಡ ಮಿನಿಮಮ್ ಒಂದು 7x7 7x8 ಇದ್ರೆ ನಮಗೆ ಕರೆಕ್ಟ್ ಇರ್ತೈತಿ. ಬಟ್ ಇಲ್ಲೇ ನಾವು 12 ಫೀಟ್ ಬೈ 8 ಫೀಟ್ 6 ಇಂಚ್ ಅಂದರೆ 12 ಫೀಟ್ ಬೈ 8.5 ಫೀಟ್ ಪ್ರೊವೈಡ್ ಮಾಡಿರ್ತೀವಿ. ಅದರೊಳಗನ ಒಂದು 3x5 ಇಲ್ಲೊಂದು ಪೂಜಾ ರೂಮ್ನ ಪ್ರೊವೈಡ್ ಮಾಡಿರ್ತೀನಿ. ಪೂಜಾ ರೂಮ್ ಒಳಗೆ ಇಲ್ಲಿ ಯೆಲ್ಲೋ ಕಲರ್ದು ಏನು ಕಾಣ್ತೈತಲ್ಲ ಅದು ನಮ್ಮದು ಪೂಜಾ ಜಗಲಿ ಕಟ್ಟಿಯಾಗಿರ್ತೈತಿ. ಸೊ ಅದ್ರ ಸೈಜ್ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ 21 ಇಂಚ್ ಬೈ 21 ಇಂಚ್ ಅಥವಾ 23 ಬೈ 23 ಅಥವಾ 25 ಬೈ 25 ಅಥವಾ 27 ಬೈ 27 ಈ ರೀತಿ ತಮ್ಗೆ ಯಾವುದು ಸೈಜ್ ಬೇಕು ಆ ಸೈಜ್ ಒಳಗೆ ಮಾಡ್ಕೊಂಡಿರ್ತಾರೆ. ಇದೇನಂತಂದ್ರೆ 23 ಇಂಚ್ ಬೈ 23 ಇಂಚ್ ಅಂದ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಅಗಲ 23 ಇಂಚು, ಆಮೇಲೆ ಉದ್ದ 23 ಇಂಚು, ಹೈಟ್ ಕೂಡ 23 ಇಂಚ್ ಅದು ನಮ್ಮದು ಜಗಲಿ ಕಟ್ಟಿ ಇರ್ತೈತಿ. ಅದು ಯಾವ ರೀತಿ ಕಾಣ್ತೈತೆ ಅನ್ನೋದು ನಾನು 3D ಒಳಗೆ ತೋರಿಸ್ತೇನೆ ನೆಕ್ಸ್ಟ್. ಆಮೇಲೆ ನೆಕ್ಸ್ಟ್ ಇಲ್ಲೇ ನಾವು ಕಿಚನ್ಗೆ ಒಂದು ಅಡ್ಜಸ್ಟೆಂಟಾಗಿ ಡೈನಿಂಗ್ ಏರಿಯಾ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಅದರದ್ದು ಎಷ್ಟಿರುತ್ತೆ ಅಂದರೆ 12 ಫೀಟ್ ನಮ್ಮದು ಇಲ್ಲೇ ಉದ್ದ ಇರ್ತೈತಿ, 5.5 ಫೀಟ್ ನಮ್ಮದು ಅಗಲ ಇರ್ತೈತಿ. ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ 12x12 ಇರ್ತೈತಿ. ಸೊ ಇದ್ರೊಳಗೆ ನಾವು ಬೇಕಂದ್ರೆ ಒಂದು ಸ್ಮಾಲ್ ಅಟ್ಯಾಚ್ ಟಾಯ್ಲೆಟ್ ರೂಮ್ ಕೂಡ ಮಾಡ್ಕೋಬಹುದು. ಬಟ್ ಇಲ್ಲೇ ನಾನು ಏನು ಮಾಡಿರ್ತೀನಿ ಅಂದರೆ 2 ಬೆಡ್ರೂಮಿಗೆ ಕಾಮನ್ ಆಗಿ ಇಲ್ಲೊಂದು ಟಾಯ್ಲೆಟ್ ರೂಮ್ನ ಪ್ರೊವೈಡ್ ಮಾಡಿರ್ತೀನಿ. ಸೊ ಟಾಯ್ಲೆಟ್ ರೂಮ್ ಸೈಜ್ ಎಷ್ಟೈತೆ ಅಂದರೆ 4 ಫೀಟ್ ನಮ್ಮದು ಅಗಲ ಐತಿ, 7 ಫೀಟ್ ಇಲ್ಲೇ ಉದ್ದ ಐತಿ. ನೆಕ್ಸ್ಟ್ ಇಲ್ಲಿ ಗೆಸ್ಟ್ ಬೆಡ್ರೂಮ್ 10x12 ಐತಿ. ಸೊ ಇದು ಕೂಡ ನಮಗೆ ಯಾವ ರೀತಿ 3D ಒಳಗೆ ಕಾಣ್ತೈತೆ ಅಂತೇಳಿ ತೋರಿಸ್ತೀನಿ. ಸೊ ಇವಾಗ 3D ನೋಡೋದಾದರೆ ಈ ರೀತಿ ನಮ್ಮದು ಮನೆ ಔಟ್ಲುಕ್ ಬರುತ್ತೆ. ಇದಕ್ಕೆ ಎಲಿವೇಶನ್ ನಾವು ಬೇಕಂದರೆ ಸಿಂಪಲ್ಲಾಗಿ ಮಾಡ್ಕೋಬೋದು. ಇಲ್ಲ ಜಸ್ಟ್ ನಾನು ಯಾವ ರೀತಿ ಒಳಗಡೆ ಇದು ಬರ್ತೈತೆ ಅಂತೇಳಿ ತೋರಿಸ್ತೀನಿ. ಇವಾಗ ಎಲಿವೇಶನನ್ನು ಯಾವ ರೀತಿ ಮಾಡ್ಕೋಬೇಕಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಇಲ್ಲ ಮನೆ ನಮ್ಮದು ಎಂಟ್ರೆನ್ಸ್ ಏನೈತಲ್ಲ, ಇಲ್ಲೇ ನಾವು ಸ್ಟೆಪ್ಸ್ ಇಲ್ಲೇನು ಮನೆ ಕೊಟ್ಟಿರ್ತೀವಿ, ಅದನ್ನು ನಾರ್ತ್ ಸೈಡ್ ಇಳಿದು ಹೋಗಂಗೆ ಕೊಟ್ಟಿರ್ತೀವಿ. ನೆಕ್ಸ್ಟ್ ಇಲ್ಲೇ ಈಶಾನ್ಯದೊಳಗೆ ನಾವು ಮೇನ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲಿ 14x14 ಫೀಟ್ ನಮ್ಮದೇನು ಲಿವಿಂಗ್ ರೂಮ್ ಇರ್ತೈತಲ್ಲ ಈ ಥರ ಕಾಣ್ತೈತಿ. ಇಲ್ಲೇ ನಾವು ಬೇಕಂದರೆ TV ಯೂನಿಟಿನ ಕಂಪ್ಲೀಟಾಗಿ ಇಲ್ಲೇ ಇಂಟೀರಿಯರ್ ವರ್ಕ್ಸ್ ಒಳಗೆ ಮಾಡಿಸ್ಕೋಬೋದು. ಸೊ ಇಲ್ಲೇ ನಮ್ಗೆ ಸಾಕಷ್ಟು ಸ್ಪೇಷಿಯಸ್ ಆದಂಥ ಲಿವಿಂಗ್ ರೂಮ್ ಇಲ್ಲೇ ನೋಡ್ಬೋದು ನಾವು. ಈ ಕಡೆ ಇಲ್ಲೇ ನಾರ್ತ್ ಸೈಡ್ 2 ಕಿಟಕಿ ಕೊಟ್ಟಿರ್ತೀವಿ, ಆಮೇಲೆ ಈಸ್ಟ್ ಸೈಡ್ ಇಲ್ಲೇ 2 ಕಿಟಕಿ ಕೊಟ್ಟಿರ್ತೀವಿ. ಇದು ಬೇಡಪ್ಪ ಅಂತಂದ್ರೆ ನಮ್ಗೆ 6 ಇಲ್ಲೇ ನಾನು 4x4 ಕೊಟ್ಟೀನಿ ಕಿಟಕಿ ಸೈಜ್. ನಾವು 6x6 ಒಂದು ಇಲ್ಲೇ ವಿಂಡೋನ ದೊಡ್ಡದಾಗಿ ಪ್ರೊವೈಡ್ ಮಾಡ್ಕೋಬೋದು. ಇಲ್ಲೂ ಕೂಡ ನಾವು 6x6 ವಿಂಡೋನ ಬೇಕಂದ್ರೆ ಪ್ರೊವೈಡ್ ಮಾಡ್ಕೋಬೋದು. ಇಲ್ಲ ನಮಗಿದು 4x4 2 ಕೊಟ್ಟಿನಿ, ಇಲ್ಲ ಅಂತಂದರೆ ನಮ್ಗೆ ಬೇಡ ಇಷ್ಟು ದೊಡ್ಡದಾಗ್ತೈತಿ ಅಂತಂದರೆ 3x4 ವಿಂಡೋ ನಾವಿಲ್ಲಿ 2 ವಿಂಡೋ ಪ್ರೊವೈಡ್ ಮಾಡ್ಕೋಬೋದು. 3 ಫೀಟ್ ಅಗಲ 4 ಫೀಟ್ ಹೈಟ್ ಇರುವಂಥದ್ದು 2 ವಿಂಡೋ ನಾವಿಲ್ಲಿ ಪ್ರೊವೈಡ್ ಮಾಡ್ಕೋಬೋದು. ಸೊ ಅದನ್ನು ನಮಗೆ ಯಾವ ರೀತಿ ಕನ್ವೀನಿಯೆಂಟ್ ಆಗ್ತೈತಿ ಆ ರೀತಿ ನಾವು ಅದನ್ನು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲೇ ಈಶಾನ್ಯ ಇದರೊಳಗೆ ನಮ್ಮದು ಲಿವಿಂಗ್ ರೂಮ್ ಆಯಿತು. ನೆಕ್ಸ್ಟ್ ಇಲ್ಲಿ ಆಗ್ನೇಯದೊಳಗೆ ಅಂದರೆ ಸೌತ್ ಈಸ್ಟ್ ಕಡೆ ನಾವು ಬಂದರೆ ನಮ್ದು ಇಲ್ಲೇ ಕಿಚನನ್ನು ನಾವು ಇಲ್ಲೇ ಕೊಟ್ಟಿರ್ತೀವಿ. ಸೊ ಕಿಚನ್ದು ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಇಲ್ಲೊಂದು ದೇವ್ರ ಮನೆ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲಿ ದೇವ್ರ ಮನೆಗೆ ನಾವು ಗ್ಲಾಸ್ ಡೋರ್ ಅಂತಂದು ಯಾವಾಗ ನಾನು ಏನು ಹೇಳ್ತಿದ್ನಲ್ಲ ಫ್ರೆಂಚ್ ಡೋರ್ ಅಂತಂದು, ಸೊ ಅದನ್ನು ಡೋರ್ ಈ ರೀತಿ ನಮ್ಮದು ಕಾಣ್ತೈತಿ. ಇಲ್ಲಿಂದ ನಾವು ಒಳಗಡೆ ಬಂದರೆ ಆವಾಗಲೇ ಹೇಳಿದೆ ನಾನು ಜಗಲಿ ಕಟ್ಟಿ ಸೈಜಸ್. ಸೊ ಇದು ಯಾವುದು ಅಂತಂದರೆ ನಾನು ಇಲ್ಲೇ ಪ್ರೊವೈಡ್ ಮಾಡಿದ್ದು 25x25 ಅಂದರೆ ಇಲ್ಲಿ ಹೈಟ್ 25 ಇಂಚ್ ಅಂದರೆ 25 ಇಂಚ್ ಅಂದರೆ 2 ಫೀಟ್ 1 ಇಂಚ್ ಆಗ್ತೈತಿ. ಸೊ ಇಲ್ಲೇ ನಮ್ಮದು ಅಗಲ ಕೂಡ ಎಷ್ಟೈತೆ ಅಂದರೆ 25 ಇಂಚು, ಆಮೇಲೆ ಉದ್ದ ಕೂಡ 25 ಇಂಚ್ ಇರ್ತೈತಿ. ನೆಕ್ಸ್ಟ್ ಇಲ್ಲೇ ನೋಡ್ಬೋದು ಈ ರೀತಿ ಇಲ್ಲೆಷ್ಟು ಜಾಗ ಉಳಿದಿರ್ತೈತೋ ಅದೇ ರೀತಿ ಇಲ್ಲೂ ಕೂಡ ಸೇಮ್ ಜಾಗ ಉಳಿಬೇಕು. ಇಲ್ಲ ಅಂತಂದರೆ ಇನ್ನೊಂದು ಆಪ್ಷನ್ ಏನಂತಂದರೆ ಇದನ್ನು ಕಂಪ್ಲೀಟಾಗಿ ಈ ವಾಲಿಂದ ಈ ವಾಲಿಗೆ ನಾವು ಎಕ್ಸ್ಟೆಂಡ್ ಮಾಡಿಕೊಂಡು ಕೂಡ ನಾವು ಜಗಲಿ ಕಟ್ಟೆನ ಮಾಡ್ಕೋಬಹುದು. ಸೊ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗ್ತೈತಿ ಯಾವ ರೀತಿ ಮಾಡ್ಕೋಬೇಕಂತಂದು. ನೆಕ್ಸ್ಟ್ ಇದು ನಮ್ಮದು ಕಿಚನ್ ಎಲ್ ಶೇಪ್ ಇಲ್ಲೇ ನಾವು ಕಟ್ಟೆನ ಪ್ರೊವೈಡ್ ಮಾಡಿರ್ತೀವಿ. ಇದ್ರದ್ದು ವಿಡ್ತ್ 2 ಫೀಟ್ ಐತಿ ಕಿಚನ್ ಕಟ್ಟೆದೆ. ಆಮೇಲೆ ಹೈಟ್ ನಾವು
ಇಲ್ಲೇ ಆಲ್ಮೋಸ್ಟ್ ನಮ್ಮದು 3 ಫೀಟ್ ಬರೋಂಗೆ ನಾವು ಇಲ್ಲೇ ಪ್ರೊವೈಡ್ ಮಾಡ್ಬೇಕು. ಅಂದರೆ ನಮ್ಮದು ಮೇಲ್ಗಡೆ ಏನು ಕ್ವಾಡ್ಸ್ ಆಗಲಿ ಅಥವಾ ಗ್ರಾನೈಟ್ ಆಗಲಿ ಏನು ಮಾರ್ಬಲ್ ಹಾಕ್ತೀವಲ್ಲ ಅದೆಲ್ಲ ಸೇರಿಕೊಂಡು 3 ಫೀಟ್ ನಮ್ಮದು ಹೈಟ್ ಬಂದರೆ ಇಲ್ಲೇ ವರ್ಕ್ ಮಾಡೋಕೆ ನಮ್ಗೆ ಕರೆಕ್ಟಾಗಿ ಆಗ್ತೈತಿ. ಸೊ ಇಲ್ಲೇ ನಾವು ನಾರ್ತ್ ಈಸ್ಟ್ ಒಳಗೆ ಸಿಂಕ್ನ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ನಾವು ಸೌತ್ ಈಸ್ಟ್ ಕಡೆ ಇಲ್ಲೇ ಸ್ಟೋವ್ ಪ್ಲೇಸ್ ಮಾಡಿರ್ತೀವಿ. ಅದಕ್ಕೊಂದು ಇಲ್ಲೇ ಮೇಲ್ಗಡೆ ಚಿಮ್ನೆ ಕೂಡ ಈ ರೀತಿ ಪ್ಲೇಸ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಅದರ್ ಕಿಚನ್ ಐಟಮ್ಸ್ ನಾವು ಇಲ್ಲೇ ಪ್ಲೇಸ್ ಮಾಡ್ಕೋಬೋದು. ಇದಕ್ಕೆ ಇನ್ನೂ ಇಂಟೀರಿಯರ್ ಬೇಕಂದರೆ ಆ್ಯಡ್ ಆನ್ ಮಾಡ್ಕೋಬೋದು ನಾವು. ಸೊ ಈ ರೀತಿ ನಮ್ಮದು ಕಿಚನ್ ಕಾಣ್ತೈತಿ. ಸೊ ವರ್ಕ್ ಏರಿಯಾನು ಕೂಡ ನಮ್ಗೆ ಸಾಕಷ್ಟು ಇಲ್ಲೇ ಭಾಳ ಸ್ಪೇಷಿಯಸ್ ಆಗಿ ಸಿಗ್ತೈತಿ. ಇಲ್ಲೇ ನೋಡ್ಬೋದು, ಇಲ್ಲೇ ಸೌತ್ ವಾಲ್ ಒಳಗೆ ನಾನು ಫ್ರಿಡ್ಜ್ ಪ್ಲೇಸ್ ಮಾಡಿನಲ್ಲ, ಇಲ್ಲೇ ನಮ್ಗೆ ಹಿಂದ್ಗಡೆ ಯುಟಿಲಿಟಿ ಯೂಸ್ ಮಾಡ್ಕೊತೀವಿ ನಾವು ಅಂತಂದರೆ ಇಲ್ಲೇ ಬೇಕಂದರೆ ಈ ಫ್ರಿಡ್ಜ್ ತೆಗೆದು ಇಲ್ಲೇ ಡೋರ್ ಕೂಡ ನಾವು ಮಾಡ್ಕೋಬೋದು. ಆವಾಗ ಈ ಫ್ರಿಡ್ಜನ್ನ ಈ ಕಡೆ ವಾಲ್ ಇಲ್ಲೇ ಪಶ್ಚಿಮಕ್ಕೆ ವಾಲ್ ಇರ್ತೈತಲ್ಲ ಅಲ್ಲೇ ನಾವು ಪ್ಲೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ಕಿಚನಿಂದ ಹೊರಗಡೆ ಬಂದರೆ ನಮಗೆ ಇಲ್ಲೇ ಅಡ್ಜಸೆಂಟಾಗಿ ಇಲ್ಲೊಂದು ಡೈನಿಂಗ್ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಡೈನಿಂಗ್ ರೂಮ್ ಈ ರೀತಿ ಕಾಣ್ತೈತಿ. ನಮ್ಮದು 5.5 ಫೀಟ್ ಅಗಲ ಐತಿ, 12 ಫೀಟ್ ಉದ್ದ ಐತಿ. ಸೊ ಸಾಕಷ್ಟು ಇದೇನಂತಂದ್ರೆ ಭಾಳ ಸ್ಪೇಷಿಯಸ್ ಆದಂಥ ಡೈನಿಂಗ್ ರೂಮ್ ಈ ರೀತಿ ಕಾಣ್ತೈತಿ. ಸೊ ಇಲ್ಲಿ ಕೂಡ ನಾವು ಗಾಳಿ ಬೆಳಕಿಗೋಸ್ಕರ ವಿಂಡೋನ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲಿಂದ ನಾವು ಸೌತ್ ವೆಸ್ಟ್ ಅಂದರೆ ನೈಋತ್ಯ ಕಡೆ ಬಂದರೆ ನಮ್ಮದು ಮಾಸ್ಟರ್ ಬೆಡ್ರೂಮ್ನ ಇಲ್ಲಿ ನೋಡ್ಬೋದು ನಾವು. ಸೊ ಮಾಸ್ಟರ್ ಬೆಡ್ರೂಮ್ ಕೂಡ ನಾವು 2 ವಿಂಡೋನ ಪ್ರೊವೈಡ್ ಮಾಡಿರ್ತೀವಿ. ಒಂದು ಸೌತ್ ಕಡೆ ನಮ್ಮದು ಏನು ವಾಲ್ ಇರ್ತೈತಲ್ಲ ಅಲ್ಲಿ ಒಂದು ವಿಂಡೋ ಪ್ರೊವೈಡ್ ಮಾಡಿರ್ತೀವಿ. ಅದೇ ರೀತಿ ಇನ್ನೊಂದು ವೆಸ್ಟ್ ಸೈಡ್ ಅಂದರೆ ಪಶ್ಚಿಮಕ್ಕೆ ಕೂಡ ಇಲ್ಲೇ ಕ್ರಾಸ್ ವೆಂಟಿಲೇಷನ್ಗೋಸ್ಕರ ನಾವು ವಿಂಡೋ ಪ್ರೊವೈಡ್ ಮಾಡಿರ್ತೀವಿ. ಇದ್ರ ಸೈಜ್ 4x4 ಇರ್ತೈತಿ. ಇದು ನಾವು ಬೇಕಂದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇಲ್ಲೇ ಇದನ್ನು ಕೂಡ ನಾವು 3x4 ಕೊಟ್ಟಿರ್ತೀವಿ. ಅಂದರೆ ಈ ಡೋರ್ ಏನಿರ್ತೈತಲ್ಲ ಈ ಡೋರ್ ನೇರ ನಮ್ಗೆ ಈ ವಿಂಡೋ ಇರೋದ್ರಿಂದ ನಾವು 3x4 ಅಂದರೆ 3 ಫೀಟ್ ಅಗಲ 4 ಫೀಟ್ ಹೈಟ್ ಕೊಟ್ಟಿರ್ತೀವಿ. ಇಲ್ಲೇ ಫ್ಯಾನ್ ಆಮೇಲೆ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಸೌತ್ ವೆಸ್ಟ್ ವಾಲ್ ಒಳಗೆ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಮ್ಮದು ಇಲ್ಲಿ ವಾರ್ಡ್ರೋಬ್ನ ಪ್ಲೇಸ್ ಮಾಡಿರ್ತೀವಿ. ಸೊ ಈ ವಾರ್ಡ್ರೋಬ್ ಹೈಟ್ ನಾವು ಬೇಕಂದರೆ ಸೀಲಿಂಗ್ ತನ ಅಂದರೆ 10 ಫೀಟ್ ತನಕ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲೇ ನಾವು ಏನಂತಂದರೆ ಹೊರಗಡೆ ಬಂದರೆ ಇಲ್ಲಿ ಎ ಸಿನೂ ಕೂಡ ನಾವು ಪ್ರೊವೈಡ್ ಮಾಡ್ಕೋಬೋದು. ಇಲ್ಲಿ ಹೊರಗಡೆ ಬಂದರೆ ನಮ್ಮದು ಗೆಸ್ಟ್ ಬೆಡ್ರೂಮ್ ಇರ್ತೈತಿ. ಸೊ ಗೆಸ್ಟ್ ಬೆಡ್ರೂಮು ಮತ್ತು ಮಾಸ್ಟರ್ ಬೆಡ್ರೂಮ್ ಮಧ್ಯೆ ಇಲ್ಲೊಂದು ನಾವು ಕಾಮನ್ ಆಗಿ ಟಾಯ್ಲೆಟ್ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಈ ರೀತಿ ನಮ್ಮದು ಟಾಯ್ಲೆಟ್ 4 ಫೀಟ್ ಬೈ 7.5 ಫೀಟ್, 4 ಫೀಟ್ ಆಗಲ್ಲ 7.5 ಫೀಟ್ ಉದ್ದ ಇರ್ತೈತಿ. ಈ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದು ನಮ್ಮ ಜಾಗನೇ. ಇಲ್ಲೇ ಫಸ್ಟ್ ಸಿಂಕ್, ಆಮೇಲೆ ಇಲ್ಲಿ ನಮ್ಮದು ಶವರ್, ನೆಕ್ಸ್ಟ್ ಅದಾದಮೇಲೆ ನಮ್ಮದು ಕಮೋಡ್. ಅಂದರೆ ಕಮೋಡ್ ಇಲ್ಲಿ ನೋಡ್ಬೋದು ವಾಯುವ್ಯ ಮೂಲೆಗೆ ನಾವು ಕಮೋಡನ್ನ ಕೊಟ್ಟಿರ್ತೀವಿ ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ. ಆಮೇಲೆ ಇಲ್ಲೊಂದು ವೆಂಟಿಲೇಷನ್ ಕೂಡ ನಾವು 2x2 ವೆಂಟಿಲೇಷನ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಟಾಯ್ಲೆಟ್ ರೂಮಿಂದ ಈ ಕಡೆ ಬಂದರೆ ನಾರ್ತ್ ವೆಸ್ಟ್ ಒಳಗೆ ನಮ್ಮದು ಒಂದು ಗೆಸ್ಟ್ ಬೆಡ್ರೂಮ್ ಅಥವಾ ಕಿಡ್ಸ್ ಬೆಡ್ರೂಮ್ನ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ನೋಡ್ಬೋದು ಇಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ಗೆ ಒಂದು ನಾರ್ತ್ ಸೈಡ್ ಇದ್ರದ್ದು ಸೈಜ್ ಎಷ್ಟೈತೆ ಅಂದರೆ ಕಿಟಕಿದು 3 ಫೀಟ್ ಅಗಲ 4 ಫೀಟ್ ಹೈಟ್ ಐತಿ. ನೆಕ್ಸ್ಟ್ ಇಲ್ಲೇ ವೆಸ್ಟ್ ಗೋಡೆ ಒಳಗೆ ಒಂದು ನಾವು ವಿಂಡೋನ 4x4 ವಿಂಡೋ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು 10x12 ಬೆಡ್ರೂಮ್. ಸೊ ಇದನ್ನು ನಾವು ಏರಿಯಾ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತಂದು ಹೇಳ್ತೀನಿ. ಇಲ್ಲೇ ಸೌತ್ ವೆಸ್ಟ್ ಡೈರೆಕ್ಷನ್ ಒಳಗೆ ನಾವು ನಮ್ಮದು ವಾರ್ಡ್ರೋಬನ್ನು ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ನಾರ್ತ್ ವೆಸ್ಟ್ ಒಳಗೆ ನಾವು ಬೆಡ್ಡನ್ನು ಪ್ಲೇಸ್ ಮಾಡ್ಕೋಬೋದು. ಆಮೇಲೆ ನಮ್ಮದು ಇಲ್ಲೇ ಈಸ್ಟ್ ಫೇಸ್ ಮಾಡಿಕೊಂಡು ಒಂದು ಸ್ಟಡಿ ಟೇಬಲ್ ಕೂಡ ನಾವು ಇಲ್ಲೇ ಇಟ್ಕೋಬೋದು. ಸೊ ಇಲ್ಲಿ ನಮ್ಮದು ಕೆಳಗಡೆದಾಯಿತು, ಮೇಲ್ಗಡೆ ತೋರಿಸ್ತೀನಿ. ಇಲ್ಲಿಂದ ನೋಡ್ಬೋದು ಯಾವ ರೀತಿ ನಮ್ಮದು ಲಿವಿಂಗ್ ರೂಮ್ 14 ಫೀಟ್ ಬೈ 14 ಫೀಟ್ ಲಿವಿಂಗ್ ರೂಮ್ ಯಾವ ರೀತಿ ನಮ್ಗೆ ಇಲ್ಲೇ ನೀಟಾಗಿ ಕಾಣ್ತೈತಿ ಅನ್ನೋದು ನೋಡ್ಬೋದು. ಸೊ ಇಲ್ಲಿಂದ ನಾವು ಹೊರಗಡೆ ಬಂದರೆ ನೆಕ್ಸ್ಟ್ ನಾವು ಇಲ್ಲೇ ಸೌತ್ ಈಸ್ಟ್ ಡೈರೆಕ್ಷನ್ ಒಳಗೆ ನಾವು ಸ್ಟೇರ್ಸ್ ಪ್ರೊವೈಡ್ ಮಾಡಿರ್ತೀವಿ. ಸ್ಟೇರ್ಸ್ ಇಲ್ಲೇ ನೋಡ್ಬೋದು ನಾವು ಯಾವ ರೀತಿ ವಾಸ್ತು ಪ್ರಕಾರ ಮಾಡಿರ್ತೀವಿ ಅಂದರೆ ಇಲ್ಲಿ ಲ್ಯಾಂಡಿಂಗ್ ಬಂದ ತಕ್ಷಣ ನಾವು ರೈಟ್ ಸೈಡ್ ರೊಟೇಟ್ ಆಗ್ತೀವಿ, ಅಂದರೆ ಕ್ಲಾಕ್ವೈಸ್ ಡೈರೆಕ್ಷನ್ ಒಳಗೆ. ಅದು ನಮ್ಮದು ವಾಸ್ತು ಪ್ರಕಾರ ಕರೆಕ್ಟಾಗಿರ್ತೈತಿ. ಆಮೇಲೆ ಸ್ಟೇರ್ ಇಲ್ಲೇ ನೋಡ್ಬೋದು ಇಳ್ಕೊಂಡು ಹೋಗೋಬೇಕಾರೆ ನಾವು ನಾರ್ತ್ ಸೈಡ್ ಮುಖ ಮಾಡಿ ಇಳಿತೀವಿ, ಅದು ಕೂಡ ವಾಸ್ತು ಪ್ರಕಾರ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಟೆರೆಸಿಗೆ ಬಂದಾಗ ಈ ರೀತಿ ಕಾಣ್ತೈತಿ ನಮ್ಮದು. ಸೊ ಇದು ನಮ್ಮದು ಟೆರೆಸ್ ಆಗಿರ್ತೈತಿ. ಇಲ್ಲೇ ಸೌತ್ ವೆಸ್ಟ್ ಕಾರ್ನರ್ ಅಂದರೆ ನೈಋತ್ಯ ದಿಕ್ಕಿನೊಳಗೆ ಒಂದು ನಾವು ಬೆಡ್ರೂಮ್ನ ಪ್ಲೇಸ್ ಮಾಡಿರ್ತೀವಿ. ಸೊ ಇಲ್ಲಿ ಬೆಡ್ರೂಮ್ ಏನಂತಂದ್ರೆ ಅಟ್ಯಾಚ್ ಟಾಯ್ಲೆಟ್ ರೂಮ್ ಇದಕ್ಕೆ ಪ್ರೊವೈಡ್ ಮಾಡಿರ್ತೀವಿ. ಕೆಳಗಡೆ ಏನು ಕಾಮನ್ ಆಗಿ ಮಾಡಿರ್ತೀವಲ್ಲ ಅದನ್ನು ಇಲ್ಲಿ ಮೇಲ್ಗಡೆ ಅಟ್ಯಾಚ್ ಆಗಿ ಮಾಡ್ಕೊಂಡಿರ್ತೀವಿ. ಇದು ಒಂದು ಬೆಡ್ರೂಮ್. ಇಲ್ಲಿ ನೋಡ್ಬೋದು ಕ್ರಾಸ್ ವೆಂಟಿಲೇಷನ್. ಇಲ್ಲಿ ಸೌತ್ ವಾಲ್ ಒಳಗೆ ಒಂದು ವಿಂಡೋ, ಆಮೇಲೆ ವೆಸ್ಟ್ ವಾಲ್ ಒಳಗೆ ಒಂದು ವಿಂಡೋನ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದೇ ರೀತಿ ಇಲ್ಲೇ ಕೆಳಗಡೆ ಏನು ನಾವು ಸೌತ್ ವೆಸ್ಟ್ ಡೈರೆಕ್ಷನ್ ಒಳಗೆ ಇಲ್ಲೇ ವಾರ್ಡ್ರೋಬ್ ಪ್ಲೇಸ್ ಮಾಡಿದ್ವೋ ಇಲ್ಲಿ ಕೂಡ ಸೇಮ್ ಇರುತ್ತೆ ನಮ್ಮದು. ನೆಕ್ಸ್ಟ್ ಇಲ್ಲೇ ನೋಡ್ಬೋದು ಅದೇ ರೀತಿ ಟಾಯ್ಲೆಟ್ ರೂಮ್ ಕೂಡ ಕೆಳಗೆ ಏನಿತ್ತಲ್ಲ ಅದೇ ರೀತಿ 4 ಫೀಟ್ ಬೈ 7 ಫೀಟ್ 6 ಇಂಚ್ ನಾವು ಇಲ್ಲೇ ಟಾಯ್ಲೆಟ್ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಮೇಲ್ಗಡೆ ಟ್ಯಾಂಕ್ ಇಟ್ಕೊಳಕ್ಕೆ ಇಲ್ಲಿ ನಾವು ಒಂದು ಲ್ಯಾಡ್ರ್ ಕೂಡ ನಾವು ಇಲ್ಲೇ ಏಣಿನೂ ಪ್ರೊವೈಡ್ ಮಾಡಿರ್ತೀವಿ. ಈ ರೀತಿ ಇಲ್ಲೇ ಮೇಲ್ಗಡೆ ನಾವು ಸಿಂಟ್ಯಾಕ್ಸನ್ನು ಪ್ಲೇಸ್ ಮಾಡ್ಕೋಬೋದು. ಇಲ್ಲೇ ನಾನು ಒಂದು ಬೆಡ್ರೂಮ್ ಮಾಡ್ಕೊಂಡೀನಿ, ಬೇಕಂದ್ರೆ 2 ಬೆಡ್ರೂಮ್ ಮಾಡ್ಬೋದು, ಅಥವಾ
ಇಲ್ಲಿ ಕೆಳಗಡೆದ್ದು ಏನು ಮನೆ ಐತಲ್ಲ ಅದೇ ರೀತಿ ಇಲ್ಲಿ ಮೇಲ್ಗಡೆ ಮಾಡ್ಕೋಬೋದು. ಬೇಡ ಅಂದರೆ ಸಿಂಗಲ್ ಬೆಡ್ರೂಮ್ 1 BHK ಕೂಡ ಇಲ್ಲಿ ನಾವು ಕಂಪ್ಲೀಟಾಗಿ ಮಾಡ್ಕೋಬೋದು. ಸೊ ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೋದು. 27 ಫೀಟ್ ಬೈ 27 ಫೀಟ್ ನಮ್ಮದು ಧ್ವಜ ಇದ್ದ ಪೂರ್ವ ದಿಕ್ಕಿನ ಮನೆ ಪ್ಲ್ಯಾನ್ ಇದೆ. ಸೊ ಇವತ್ತಿಂದ ಪ್ಲ್ಯಾನ್ ತಮಗೆಲ್ಲ ಲೈಕ್ ಆಗೈತೆ ಅನ್ಕೊತೀನಿ. ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.